ಮಚ್ಚೆ ಹಾಸ್ಟೆಲ್ನಲ್ಲಿ ಕಲುಷಿತ ಆಹಾರ ದುರಂತ, ವಿದ್ಯಾರ್ಥಿಗಳು ಅಸ್ವಸ್ಥ, ಪ್ರತಿಭಟನೆ. ಬೆಳಗಾವಿ ತಾಲೂಕಿನ ಮಚ್ಚೆ ಹಾಸ್ಟೆಲ್ನಲ್ಲಿ ಕಲುಷಿತ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ, ವಿದ್ಯಾರ್ಥಿಗಳ ಪ್ರತಿಭಟನೆ. ವಾರ್ಡನ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ತಡರಾತ್ರಿಯವರೆಗೂ ವಿದ್ಯಾರ್ಥಿಗಳ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ಆಹಾರ ದೂಷಣೆ ಪ್ರಕರಣ ಬೆಳಕಿಗೆ ಬಂದಿದೆ. ಜಿಲ್ಲೆಯ ಮಚ್ಚೆ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಕಲುಷಿತ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ರಾತ್ರಿ ಊಟ ಮಾಡಿದ ಬೆನ್ನಲ್ಲೇ ವಿದ್ಯಾರ್ಥಿಗಳಲ್ಲಿ ವಾಂತಿ, ಭೇದಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ತಡರಾತ್ರಿಯೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂಭಾಗದಲ್ಲೇ ಬೃಹತ್ ಪ್ರತಿಭಟನೆ ಆರಂಭಿಸಿದ್ದಾರೆ. ಪೋಷಕರು ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾಸ್ಟೆಲ್ಗಳಿಗೆ ಕಳುಹಿಸಿದರೆ, ಇಲ್ಲಿನ ಅಧಿಕಾರಿಗಳು ಮತ್ತು ಅಡುಗೆ ಸಿಬ್ಬಂದಿ ಮಾತ್ರ ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ನಿನ್ನೆ ರಾತ್ರಿ ಕಲುಷಿತ ಆಹಾರ ಉಣಿಸಲಾಗಿದೆ. ರಾತ್ರಿ ಊಟ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತೀವ್ರ ವಾಂತಿ, ಭೇದಿ ಕಾಣಿಸಿಕೊಂಡಿದೆ. ತಕ್ಷಣವೇ ಎಚ್ಚೆತ್ತ ಸಹಪಾಠಿಗಳು ಮತ್ತು ಸ್ಥಳೀಯರು ಅಸ್ವಸ್ಥ ವಿದ್ಯಾರ್ಥಿಗಳನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದುಬಂದಿದೆ. ಹಾಸ್ಟೆಲ್ನಲ್ಲಿ ಪ್ರತಿದಿನವೂ ಕಳಪೆ ಗುಣಮಟ್ಟದ ಊಟ ಕೊಡ್ತಾರೆ. ನಿನ್ನೆ ರಾತ್ರಿ ಕೊಟ್ಟ ಸಾಂಬಾರ್ನಲ್ಲಿ ಹುಳುಗಳು ಬಿದ್ದಿದ್ದವು. ಈ ಬಗ್ಗೆ ವಾರ್ಡನ್ಗೆ ಹೇಳಿದ್ರೂ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಊಟ ಮಾಡಿದ ಮೇಲೆ ನಮಗೆ ತಲೆ ಸುತ್ತು, ವಾಂತಿ ಶುರುವಾಯಿತು. ನಮ್ಮ ಜೀವಕ್ಕೆ ಏನಾದರೂ ಆದ್ರೆ ಯಾರು ಜವಾಬ್ದಾರಿ? ಹಾಸ್ಟೆಲ್ನ ನೂರಾರು ವಿದ್ಯಾರ್ಥಿಗಳು ರುಚಿಗೆದ್ದಿದ್ದಾರೆ. ಹಾಸ್ಟೆಲ್ ಮುಂಭಾಗದಲ್ಲೇ ಧರಣಿ ಕುಳಿತಿರುವ ವಿದ್ಯಾರ್ಥಿಗಳು ತಟ್ಟೆ, ಲೋಟಗಳನ್ನು ಬಡಿಯುತ್ತಾ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಿದ್ದಾರೆ. ನ್ಯಾಯ ಬೇಕು, ಕಳಪೆ ಆಹಾರ ನೀಡುವ ವಾರ್ಡನ್ ಹಾಗೂ ಸಿಬ್ಬಂದಿಯನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಾಸ್ಟೆಲ್ನ ಅವ್ಯವಸ್ಥೆಯನ್ನು ಸರಿಪಡಿಸುತ್ತಾರಾ ಅಥವಾ ವಿದ್ಯಾರ್ಥಿಗಳ ಜೀವದ ಜೊತೆ ಹೀಗೆ ಆಟವಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲೇನು ಮೇಡಮ್ ಏನಾಗೈತೆ ಅಂದ್ರೆ, ನಾವು ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ, ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ ಹದಗೆಟ್ಟೈತಿ. ಈ ಎಷ್ಟೋ ಸಲ ನಾವು ಜೂನಿಯರ್ ವಾರ್ಡನ್ಗಾಗ್ಲಿ ವಾರ್ಡನ್ ಆಗಿ ಹೇಳಿದ್ರು ಏನಾಗೈತಲ್ಲ ಸ್ಪಂದನೆ ಕೊಡಾಕತ್ತಿಲ್ಲ. ಮಾತಿಗೊಂದಂದ್ರೆ ಏನಂತಾರ ಅಂದ್ರೆ ಇವ್ರು ಕಾಂಟ್ರಾಕ್ಟರ್ ಬೇಸ್ ಎಲ್ಲ ಏನಾಕತ್ತ ನಮ್ ಫುಡ್ ಸಪ್ಲೈ ಆಗತ್ತ, ಅವ್ರು ಕೊಡುವಂತ ಬಜೆಟ್ ನಮ್ಗೆ ಹಾಸ್ಟೆಲ್ ನಡ್ಸಕ್ ಆಗತ್ತಲ್ಲ ಅಂದ್ರೆ ಪದೇ ಪದೇ ಹಾಸ್ಟೆಲ್ ಬಗ್ಗೆ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರ. ಖರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿ ಏನಾಗೈತೆ ಅಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರು ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೀ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಿಂಗ ಈ ವ್ಯವಸ್ಥೆ ಹಾಳು ಮಾಡಿ ಏನ್ ಮಾಡ್ಬಿಡ್ತಂದ್ರ ಸರ್ವ ಏನೇ ಆಗೈತೆ ಅಂದ್ರೆ ಈಗ 2-3 ವಾರದಿಂದ ಏನಾಗಿರ್ತಂದ್ರ ಇವ್ರ ಅಡಿಗೆಯಲ್ಲಿರುವಂತ ಅಸ್ತವ್ಯಸ್ತದಿಂದ ಏನಾಗೈತೆ ಅಂದ್ರ 10ರಿಂದ 30 ಜನದ ಏನಾಗೈತೆ ಅಂದ್ರ ಡಿಸೆಂಟ್ರಿ ಅಂತ ಏನ್ ಮಾಡಿರ್ತಾರಂದ್ರ ಅದ ದಾಖಲೆ ಏನ ಹಾಸ್ಪಿಟ್ಲಿಗೂ ದಾಖಲೆ ಆಗುವಂತ ಒಂದ್ ಏನ್ ಸಂದರ್ಭನು ಕ್ರಿಯೇಟ್ ಆಗೈತಿ. ಅಷ್ಟಾದ್ರೂ ಮೇಲಧಿಕಾರಿಗಳಿಗೆ ನಾವ್ ಏನ್ ಮಾಡತ್ತೀವಿ ಅಂದ್ರ ಈಗ ಸತತ 3 ಗಂಟೆಯಿಂದ ಏನ್ ಮಾಡತ್ತೀವಿ ಅಂದ್ರೆ ಸ್ಟ್ರೈಕ್ ಮಾಡಿ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಏನ್ ಮಾಡಿದ್ರು ನಮ್ ಕರೆಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರ ಬರೀ ನಾವು ಇಲ್ಲಿ ಅದೀವಿ ಅದನ್ನ ಆನ್ ಡ್ಯೂಟಿ ಮೇಲೆ ಅದೀವಿ ಈ ರೀತಿ ಏನ್ ಮಾಡ್ತಾರ ಅಂದ್ರ ನಮಗ ಸ್ಪಂದನೆಯನ್ನು ಕೊಡತ್ತಾರ. ಅದಕ್ಕ ಇಲ್ಲಿ ಏನ ಆಗಿರುವಂತ ಸಮಸ್ಯೆಗಳನ್ನ ಆಲಿಸ್ಬೇಕ, ಅವ್ರು ಎಲ್ಲಿದ್ರು ಇಲ್ಲಿ ಬರುವಂತ ವ್ಯವಸ್ಥೆ ಮಾಡ್ಬೇಕಂತ ತಮ್ಮನ್ನ ಕೇಳ್ಕೊತೀನಿ ಮೇಡಮ್. ಸೋಮನಾಥ್ ಪಮ್ಮಾರ ಅಂತ ಮೇಡಮ್. ಸತತ ಈಗ 4ನೇ ವರ್ಷದ ವಿದ್ಯಾರ್ಥಿ ಏನಾಗಿತ್ತು 4ನೇ ವರ್ಷದ ವಿದ್ಯಾರ್ಥಿಯಾಗಿ ಇಲ್ಲಿ ಏನ್ ಮಾಡ್ತಾನೆ ನಿಲಯದಾಗಿದ್ರು ಕೂಡ 4ನೇ ವರ್ಷದಿಂದ ಏನಾಗಿರುತ್ತೆ ಅಂದ್ರೆ ಇದೇ ಸಮಸ್ಯೆ ಇರ್ತಾವ. ಇವಾಗ ಸ್ಟ್ರೈಕ್ ಮಾಡಿದಾಗ 4 ದಿನ ಅಷ್ಟೇ ಏನ್ ಮಾಡ್ತಾರಂದ್ರ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸ ಮಾಡತ್ತಾರ ಖರೆ. ಬಟ್ ಶಾಶ್ವತವಾಗಿ ಇದಕ್ಕ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಏನಾಗೈತಂದ್ರ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡತ್ತಾರಂದ್ರ ಶಾಶ್ವತವಾಗಿ ಪರಿಹಾರ ಸಿಗಬೇಕು. ಇನ್ನು ಈ ವ್ಯವಸ್ಥೆ ಏನಾಗಬಾರ್ದು ಅಂದ್ರೆ ಮುಂದೆ ಹದಗೆಡಬಾರ್ದು ಅಂತಂತ ಎಲ್ಲರೂ ಏನ್ ಮಾಡತ್ತಾರಂದ್ರ ಈ ಎಲ್ಲಾ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಏನ್ ಮಾಡ್ತೇವೆ ಅನ್ನೋದನ್ನ ಮನವಿ ಮಾಡ್ಕೊಳಕತ್ತೀವಿ ಮೇಡಮ್. ಅಲ್ಲ, ಪ್ರಮುಖವಾದ ಬೇಡಿಕೆ ಏನಿಲ್ರಿ ಮೇಡಮ್. ಕ್ಲೀನ್ ಆಗಿ ಏನ್ ಇರ್ಬೇಕಂದ್ರ ಹಾಸ್ಟೆಲ್ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಇವ್ರ ವಾರ್ಡನ್ಸ್ ಏನ್ ಕರ್ತವ್ಯಗಳನ್ನ ಅದನ್ನ ಪಾಲನೆ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಅಡಿಗೆ ಏನಾಗಿರ್ಬೇಕಂದ್ರ ಅಚ್ಚುಕಟ್ಟಾಗಿರ್ಬೇಕು. ತಿನ್ನುವಂತದ ಏನ್ ಮಾಡ್ಬೇಕಂದ್ರ ಇವ್ರು ಯಾವ್ದೇ ತರಕಾರಿನ ತಂದ್ರು ಕೂಡ ಏನಾಗಿರ್ತಾರಂದ್ರ ಇವ್ರು ಕೊನೆಯದಾಗಿ ಏನ್ ಮಾಡಿರ್ತಾವಲ್ಲ ನಮ್ ಸೈಡ್ ಏನ್ ಮಾಡ್ತಾರೋ ಹಳ್ಳಿ ಸೈಡ್ ಜನ ನಾವು ದನಕ್ಕೂ ಹಾಕಂಗಿಲ್ರಿ. ಇಂತ ಏನ್ ಮಾಡ್ತಾರ ತರಕಾರಿ ತಂದ್ ಏನ್ ಮಾಡ್ತಾರಂದ್ರೆ ಊಟದ ಏನ್ ಮಾಡ್ತಾರಂದ್ರ ವ್ಯವಸ್ಥೆ ರೆಡಿ ಮಾಡತಾರ ಊಟವನ್ನ. ಅದನ್ನ ತಪ್ಪಿಸ್ಬೇಕು. ಏನ್ ಮಾಡ್ಬೇಕಂದ್ರ ಇಲ್ಲಿ
ಅನೇಕ ಪ್ರಾಬ್ಲಮ್ಸ್ ಗಳು ಬರತಾವು. ಕ್ಲೀನೇಜ್ ಆಗ್ಲಿ ಜಗಳ ಆಗ್ಲಿ ಹೊರಗಿಂದು ಅವೆಲ್ಲಾ ಆಗಾಕತ್ತಾವು. ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತ ನಮ್ ಮೇಡಮ್.